ದುಬರಗುಂಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರಿಂದ ಉದ್ಘಾಟನೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಹದೇವಪ್ಪನವರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಭಾಗವಹಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸ್ಥಳೀಯ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ರವರ ನೇತೃತ್ವದಲ್ಲಿ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಮೂರ್ತಿ ಉದ್ಘಾಟನೆ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಸಚಿವರು, ಮಾಜಿ ಸಚಿವರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಅರವಿಂದ್ ಅರಳಿ, ಮಾಜಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಲಕ್ಷ್ಮಣರಾವ್ ಬುಳ್ಳ, ದಲಿತ ಯುವ ಮುಖಂಡ ಚೇತನ್ ಗೋಖಲೆ, ಬಾಬು ಟೈಗರ್, ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ರಮೇಶ್ ಚಾಂದಿ ಸೇರಿದಂತೆ ಅನೇಕ ದಲಿತ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಎಲ್ಲ ಧರ್ಮಗಳು ಸಮಾನ, ಎಲ್ಲರೂ ಸಮಾನ, ಯಾರಿಗೂ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅಲ್ಲ. ನಾವೆಲ್ಲ ಹಿಂದೂಗಳು ಅಂತ ಬರೀತೀವಿ. ಹಿಂದೂಗಳಿಗೆ ಅನ್ಯಾಯ ಆಯಿತು, ತೊಂದರೆ ಆಯಿತು, ಮೋಸ ಆಯಿತು ಅಂತೇಳಿ ಹಿಂದೂ ಧರ್ಮದ ಪ್ರತಿಪಾದಕರು ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟೊಂದು ಗಲಾಟೆ ಆಗ್ತಾ ಇದ್ದಾವೆ. ಹರಿಜನರ ಬೀದಿನಲ್ಲಿ ಹೆಣ ಸತ್ತೋದ್ರೆ PW ರೋಡ್ ಇದೆ, ಜಿಲ್ಲಾ ಪಂಚಾಯತ್ ರೋಡ್ ಇದೆ, ಅದು ಸಾರ್ವಜನಿಕ ರಸ್ತೆ. ದಲಿತರ ಓಣಿಯಿಂದ ಸಾರ್ವಜನಿಕ ರಸ್ತೆ ಮುಖಾಂತರ ಸ್ಮಶಾನಕ್ಕೆ ಹೋಗೋದಕ್ಕೆ ದಲಿತ ಅನ್ನೋ ಕಾರಣಕ್ಕೆ ಹೆಣ ತಗೊಂಡು ಹೋಗಕ್ ಬಿಡಲ್ಲ. ಹಿಂದೂ ಧರ್ಮದ ಪ್ರತಿಪಾದಕರು ಏನ್ ಮಾಡ್ತಾ ಇದ್ದೀರಿ ನೀವು? ಶುಡ್ ನಾಟ್ ರಿಫಾರ್ಮ್ ದಿ ರಿಲಿಜನ್. ಸುಧಾರಣೆ ಮಾಡ್ಬೇಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಹಿಂದೂ ಧರ್ಮ ಬಿಟ್ರು ಅಂದ್ರೆ, ಹಿಂದೂ ಧರ್ಮದಲ್ಲಿ ಸುಧಾರಣೆ ಮಾಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು. ಎಷ್ಟೇ ಹೇಳಿದ್ರು ಸುಧಾರಣೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅವರು ಹಿಂದೂ ಧರ್ಮವನ್ನು ತ್ಯಜಿಸಿದ್ರು. ನಾವು ಹುಟ್ಟೋ ಅಧಿಕಾರ ನನ್ನ ಕೈಯಲ್ಲಿ ಇರಲಿಲ್ಲ, ಹಿಂದೂ ಆಗಿ ಹುಟ್ಟಿದೆ, ಆದರೆ ಸಾಯುವಾಗ ಮಾತ್ರ ನಾನು ಹಿಂದೂ ಆಗಿ ಸಾಯಲಾರೆ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೇನು ಹೇಳಿದ್ದಾರೆ? ಹಿಂದೂ ಧರ್ಮ ಅಸ್ಪೃಶ್ಯತೆ ಮತ್ತು ಜಾತಿ ಕಾರಣದಿಂದ ಅದು ಉಳ್ಕೊಂಡಿದೆ. ಅಸ್ಪೃಶ್ಯತೆ ಆಚರಣೆ, ಜಾತಿಯ ಪದ್ಧತಿ, ವರ್ಣಾಶ್ರಮ ಧರ್ಮ ಜೀವಂತವಾಗಿ ಇಲ್ಲದೆ ಹೋದ್ರೆ ಹಿಂದೂ ಧರ್ಮ ಒಂದು ಅಸ್ಥಿಪಂಜರ ಆಗುತ್ತೆ. ಇಟ್ ವಿಲ್ ಬಿ ಎ ಸ್ಕೆಲೆಟನ್ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಸೊ ಅದು ಜೀವಂತವಾಗಿ ಇರಬೇಕಂದ್ರೆ ಅಸ್ಪೃಶ್ಯತೆ ಮತ್ತು ವರ್ಣಾಶ್ರಮ ಧರ್ಮ ಜೀವಂತವಾಗಿರಲಿಕ್ಕೆ ಮನುವಾದಿಗಳು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಸಂವಿಧಾನ ಮುಖ್ಯ ಅಲ್ಲ, ಒಳ್ಳೆಯ ಆಡಳಿತ ಮುಖ್ಯ ಅಲ್ಲ, ಅಭಿವೃದ್ಧಿ ಮುಖ್ಯ ಅಲ್ಲ, ಪ್ರಜಾಪ್ರಭುತ್ವ ಮುಖ್ಯ ಅಲ್ಲ, ಸಾಮಾಜಿಕ ನ್ಯಾಯ ಮುಖ್ಯ ಅಲ್ಲ. ಅವರ ಸುಪ್ರಿಮೆಸಿ ಓವರ್ 85% of the Indian population is paramount important. ಈ ಕಾರಣಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳು, ಸಂವಿಧಾನ, ಅದರ ಆಶಯಗಳು ಮುಂಚೂಣಿಗೆ ಬರ್ತಾ ಇದೆ. ಇದು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ದೇಶ ಮತ್ತು ಪ್ರಪಂಚದ ಮೂಲೆ ಮೂಲೆಗೆ ಹೋಗ್ತಾ ಇರೋದ್ರಿಂದಲೇ ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಮಾಡಿ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಿ ಹ್ಯಾವ್ ಟು ಕಂಬ್ಯಾಟ್ ಇನ್ಇಕ್ವಾಲಿಟಿ. We have to combat inequality and to march to achieve the goal of sustainable development. ವಿಶ್ವಸಂಸ್ಥೆ ಯಾವ ಭಾರತೀಯ ನಾಯಕರಿಗೂ ಅವ್ರ ಜನ್ಮ ದಿನಾಚರಣೆ ಮಾಡಲೇ ಇಲ್ಲ, ಎಕ್ಸೆಪ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್.
ಅಲ್ಲಿ ಏನ್ ಹೇಳಿದ್ರು ಅವರು ವಿಶ್ವಸಂಸ್ಥೆಯವರು, ನಾವು ಅಸಮಾನತೆಯನ್ನ ತೊಡೆದಾಕ್ಬೇಕು, ಅಸಮಾನತೆಯನ್ನ ತೆಗಿಬೇಕು. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ಇಕ್ವಾಲಿಟಿ. ಅದನ್ನ ತೆಗೆದು ಸಮ ಸಮಾಜದ ನಿರ್ಮಾಣ ಮಾಡಬೇಕು ಮತ್ತು ಸ್ಥಿರ ಅಭಿವೃದ್ಧಿಯ ಗೋಲಿನ ಕಡೆಗೆ ಹೆಜ್ಜೆ ಇಡಬೇಕು. ಅವರು ಹೇಳಿದ್ದು ಯಾರು? ವಿಶ್ವಸಂಸ್ಥೆಯವರು. ಅವರು ಹೇಳಿದ ಮೇಲೆ ನಮ್ಮ ದೇಶದವರಿಗೆ ಏನ್ ಬಂದಿದೆ, ನಮಗೇನಾಗಿದೆ? ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಗಳಿವೆಲ್ಲ. ನಿಮ್ಮಿಂದ ನಾನೇ ಇನ್ಸ್ಪೈರ್ ಆಗಿದ್ದೀನಿ. ಹೆಚ್ಚೆಚ್ಚು ಬೀದರಲ್ಲಿ, ಗುಲ್ಬರ್ಗದಲ್ಲಿ ಹೆಚ್ಚು ಅಂಬೇಡ್ಕರ್ ಅಭಿಮಾನಿಗಳು. ರಾಷ್ಟ್ರ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಮುಗಿಸುವಂತ ಕೆಲಸವನ್ನು ಮಾಡಿದ್ದೀವಿ. ಈ ಕೆಲಸವನ್ನು ಮಾಡೋದಕ್ಕೆ ನನಗೆ ಶಕ್ತಿಯಾಗಿ ನಿಂತವರು ಇಡೀ ರಾಜ್ಯದ ದಲಿತ ಸಂಘಟನೆಗಳು. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಾಗರ್ ಮತ್ತು ಅವರ ಟೀಮ್ಗೆ. ಇಂಥ ಒಂದು ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಜನ ಪ್ರತಿಭಾವಂತರು ಮಾತಾಡೋದಿತ್ತು. ಸಮಯದ ಅಭಾವ ಇರೋದ್ರಿಂದ ಮತ್ತೊಮ್ಮೆ ನಾನು ಬರ್ತೇನೆ. ಇಂಥ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನ ನೀವು ಮಾಡಿ ದೊಡ್ಡ ಜಾಗೃತಿಯ ಸಂದೇಶವನ್ನ ರಾಜ್ಯದ ಮೂಲೆ ಮೂಲೆಗೆ ತಿಳಿಸಿದಿರಿ. ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಗೆ, ಗ್ರಾಮದ ಸಮಸ್ತ ಜನರಿಗೆ, ರಾಜಶೇಖರ್ ಮತ್ತು ಅವರ ಕುಟುಂಬದ ಅವರ ಕುಟುಂಬ ಎಲ್ಲ ಸಾಮಾಜಿಕ ನ್ಯಾಯದ ಪರವಾಗಿ, ದಲಿತರು, ಹಿಂದೂರು, ಅಲ್ಪಸಂಖ್ಯಾತರ ಪರವಾಗಿ ಗಟ್ಟಿಯಾಗಿ ನಿಂತು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಹೃದಯ ತುಂಬಿದವಾದಂತ ಭೀಮ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಭೀಮ್. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.